ರಾಜ್ಯ ಬಜೆಟ್ ಮಂಡನೆಗೂ ಮುನ್ನ ಒಂದು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಅದು ಕಾಂಗ್ರೆಸ್ನಲ್ಲಿ ನಿಮಗೆ ಗೊತ್ತೇ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದಾರೆ. ಭೇಟಿ ಮಾಡಿದ್ರೆ ಅಲ್ಲಿ ಏನು ಮಾತನಾಡ್ತಾರೆ, ಅವರು ಮುಂದೆ ಯಾವ ಅಂಶಗಳನ್ನು ತೆರೆದಿಡ್ತಾರೆ, ಮುಖ್ಯವಾಗಿ ಅವರ ಬೇಡಿಕೆ ಏನಾಗಿರುತ್ತೆ, ಬರೀ ಸಿಎಂ ಕುರ್ಚಿಯ ವಿಚಾರವೋ ಅಥವಾ ಬೇರೆ ಏನಾದರೂ ವಿಚಾರಗಳಿದೆಯಾ, ಇದ್ರ ಬಗ್ಗೆ ಚರ್ಚೆ ಇದೆ. ನಾಯಕತ್ವದ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ ದಿಢೀರಾಗಿ. ಈ ಬಾರಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ಮುಂದೆ ಪ್ರಬಲವಾಗಿರುವಂತಹ 5 ಅಸ್ತ್ರಗಳ ಪ್ರಯೋಗ ಆಗುವಂತಹ ಸಾಧ್ಯತೆ ಇದೆ ಡಿಕೆ ಶಿವಕುಮಾರ್ ಕಡೆಯಿಂದ. ಒಂದು, ನಾಯಕತ್ವ ಬದಲಾವಣೆಗೆ ಇದೇ ಸಕಾಲ, ಅದೇ ಒಳ್ಳೆಯ ದಿನ ಇದು, ಮಾಡಿ ಇವಾಗಿಂತ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಬೇಕೇ ಬೇಕು ನನಗೆ ಅಂತ ಕೇಳ್ತಾರೆ. ಎರಡನೇದಾಗಿದು. ಮೂರನೇದಾಗಿ, ಮೌನವನ್ನು ಮುರೀರಿ, ನೀವು ಗೊಂದಲವನ್ನು ನಿವಾರಿಸಿ. ಗೊಂದಲ ಸಾಕಷ್ಟಿದೆ ನಿಮ್ಮಲ್ಲಿ, ಅದನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನಿದು ಒಗ್ಗಟ್ಟಾಗ್ತಿರುವಂತಹ ವಿಪಕ್ಷಗಳೇನಿದೆ, ಅವರು ಬೇರೆ ರೀತಿಯ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. 4ನೇದು 5ನೇದು, ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ. ಎಲ್ಲಿಯವರೆಗೂ ನಾನು ತಾಳ್ಮೆಯಿಂದ ಇರ್ತೀನೋ ಅದಕ್ಕೊಂದು ಮಿತಿ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಗೊಂದಲಗಳನ್ನು ಸರಿ ಮಾಡ್ಕೊಳ್ಳಿ. ಹೈಕಮಾಂಡ್ ಮುಂದೆ ಈ ರೀತಿಯಾದಂತಹ ಅಂಶಗಳನ್ನು ತೆರೆದಿಡ್ತಾರೆ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಒಂದೊಂದು ಪಾಯಿಂಟ್ ಅಲ್ಲೂ ಕೂಡ ಒಂದೊಂದು ಸಾಕಷ್ಟು ಅರ್ಥಗಳಿದೆ. ಹೈಕಮಾಂಡ್ ಮುಂದೆ ಹೋಗಿ ಸುಮ್ಮನೆ ಕೂತ್ಕೊಂಡು ಏನೋ ವಿಚಾರವನ್ನು ಮಾತನಾಡಿ ಬರೋಕೆ ರೆಡಿ ಇಲ್ಲ ಡಿ ಕೆ ಶಿವಕುಮಾರ್. ಅವರದ್ದೇ ಆದಂತಹ ನಿಲುವುಗಳನ್ನು ಹೊಂದಿದ್ದಾರೆ. ಅವರದ್ದೇ ಆದಂತಹ ರೀತಿಯಲ್ಲಿ ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ. ಈ ಬಾರಿ ಸೋನಿಯಾ ಗಾಂಧಿ ಅವ್ರ ಜೊತೆನೇ ನಾನು ಮಾತನಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಸಮಯ ಕೇಳಿಕೊಂಡು ಹೋಗಿದೆ. ಅವರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಇವರ ತಲೆಯಲ್ಲಿ ಒಂದು 5 ಪ್ರಬಲವಾದಂತಹ ಅಂಶಗಳನ್ನು ತಲೆಯಲ್ಲಿ ಇಟ್ಕೊಂಡೇ ಹೋಗಿದ್ದಾರೆ. ಇದನ್ನು ನಾನು ಮಾತನಾಡಲೇಬೇಕು ಅಂತ ಹೇಳಿ. ಯಾಕಂದರೆ ನಾಯಕತ್ವದ ಬದಲಾವಣೆಯ ವಿಚಾರ, ಹಿಂದೆ ಆದಂತಹ ಒಪ್ಪಿಗೆ, ಒಪ್ಪಂದ ಎಲ್ಲವನ್ನೂ ಕೂಡ ನೆನಪು ಮಾಡ್ತಾರೆ. ಮತ್ತೆ ಸಿದ್ದರಾಮಯ್ಯವರು ಸಿಎಂ ಆಗಿ ಸಾಧನೆಯನ್ನು ಕೂಡ ಮಾಡಾಯಿತು. ಇನ್ಯಾಕೆ ಅವರು ಕೆಳಗಿಳಿಸಿ ನನಗೆ ಕೊಡಿ ಸ್ಥಾನ? ಯಾಕಂದರೆ ನಾನು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕೆಲಸ ಮಾಡಿದ್ದೀನಿ. ಅದನ್ನು ನೀವು ಯೋಚನೆ ಮಾಡಿ. KPCC ಅಧ್ಯಕ್ಷ ಆಗಿ ಡಿ ಕೆ ಶಿವಕುಮಾರ್ ಏನೇನು ಮಾಡಿದ್ರು ಅದು ಗೊತ್ತಿದೆ ಎಲ್ಲರಿಗೆ. ಈಗ ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ನಾಯಕತ್ವದ ಬದಲಾವಣೆ ಅಂತ ಬಂದಾಗ ಯಾಕೆ ಪ್ರತಿ ಬಾರಿ ಈ ಹೈಕಮಾಂಡ್ ಮೌನವಾಗಿರುತ್ತೆ? ಹೈಕಮಾಂಡ್ ನಾಯಕರು ಯಾಕೆ ಮಾತನಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ? ಅದ್ರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ. ಈ ಹಿಂದೆ ಅನೇಕ ಬಾರಿ ಅವರು CM ಆಗಬೇಕಂತ ಹೇಳಿ ಸ್ವತಃ ಅವರೇ ಹೇಳ್ಕೊಳ್ತಾ ಇದ್ರು. ನಾನು ಮಾತ್ರ ಅಲ್ಲ ಸ್ವಾಮಿ, ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ರು ಆ MLAಗಳು ಕೂಡ ಇದೆ, ಜನರಿಗೂ ಕೂಡ ಇದೆ, ಅದೇ ರೀತಿಯಾಗಿ ನನಗೂ ಇದೆ. ನಾನು ಯಾಕೆ ಆಗಬಾರ್ದು ಅಂತ ಕೇಳಿದ್ರು. ರಾಜಕೀಯವಾಗಿ ತಂತ್ರಗಳನ್ನು, ಪ್ರತಿತಂತ್ರಗಳನ್ನು ಹೆಣೆಯುವಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟು ಕ್ಲಿಯರ್ ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಅವರೇ ಹೇಳ್ಕೊಂಡಿದ್ರೆ ಈ ಹಿಂದೆ, ರಾಜಕೀಯದ ಚದುರಂಗದ ಆಟವನ್ನು ನಾನು ತುಂಬ ನೀಟಾಗಿ ಆಡ್ತೀನಿ ಅಂತ. ಹೀಗಿರುವಾಗ ಅವ್ರ ತಲೆಯಲ್ಲಿ ಈ ವಿಚಾರವಾಗಿ ಏನಾದರೂ ಒಂದು ಪ್ಲಾನ್ ಇದ್ದೇ ಇರುತ್ತೆ. ಈಗ ಒಂದು 5 ವಿಚಾರಗಳೇನಿದೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ನೋಡಿ. ನಾಯಕತ್ವದ ವಿಚಾರಣೆ ಏನಿದೆ ಅದನ್ನು ನೀವೇನಾದರೂ ಚೇಂಜಸ್ ಮಾಡಬೇಕು ಅನ್ನೋದಾದರೆ ಇದು ಒಳ್ಳೆಯ ಸಮಯ. ಇನ್ನೇನು ಹತ್ತತ್ರ 3 ವರ್ಷ ಆಗ್ತಾ ಬರ್ತಾ ಇದೆ. ಕಾಂಗ್ರೆಸ್ಸು ಇನ್ನು ಕೆಲವು ದಿನಗಳ ನಂತರ 1000 ದಿನಗಳನ್ನು ಪೂರೈಸಿದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಏನಿದೆ ಅಲ್ಲಿ ಸಾಕಷ್ಟು ಬಲ ಪ್ರದರ್ಶನ ಆಗುತ್ತೆ. ನಾಯಕತ್ವದ ಬದಲಾವಣೆ ವಿಚಾರ ಆಗಿರಬಹುದು, ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋದಾಗಿರ್ಬೋದು, ಮತ್ತು ಮೌನವಾಗಿದೆಯಲ್ಲ ಹೈಕಮಾಂಡು, ಮೌನವಾಗಿರುವಂಥ ಹೈಕಮಾಂಡ್ ಅದನ್ನು ಮುರಿಬೇಕಾಗಿದೆ. ಮತ್ತು ಕೆಲವೊಂದು ಗೊಂದಲಗಳನ್ನು ನೀವೇ ನಿವಾರಿಸಬೇಕಾಗಿದೆ, ಆ ಒಂದು ವಿಚಾರ. ಮತ್ತು ಯಾರೋ ವಿಪಕ್ಷಗಳೇನಿದೆ ಅವರು ಒಟ್ಟಾಗ್ತಾ ಇದ್ದಾರೆ, ಒಗ್ಗಟ್ಟಾಗ್ತಾ ಇದ್ದಾರೆ, ನಮ್ಮ ಮೇಲೆ ಏನೋ ಒಂದು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಮತ್ತು ತಾಳ್ಮೆ ಏನಿದೆ, ಆ ತಾಳ್ಮೆ ಮಿತಿ ಮೀರ್ತಾ ಇದೆ. ಅದಕ್ಕೂ ಕೂಡ ಒಂದು ಲೆವೆಲ್ ಅನ್ನೋದಿದೆ. ಅದು ಮೀರಿದಾಗ ಬೇರೆ ರೀತಿಯಾಗಿ ಆಗುತ್ತೆ. ಅದಕ್ಕೆ ನೀವು ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಇವೆಲ್ಲ ಅಂಶವನ್ನು ಹೈಕಮಾಂಡ್ ಮುಂದೆ ಇಡುವಂತಹ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.